ದಕ್ಷಿಣ ಕನ್ನಡ ಜಿಲ್ಲೆಯ ಜನ್ಮಭೂಮಿ ಸ್ವಸಹಾಯ ಸೌಹಾರ್ದ ಸಹಕಾರಿ ಸಂಘ ತೊಕ್ಕೋಟೆ ಇದರ 14ನೇ ವರ್ಷದ ವಾರ್ಷಿಕ ಮಹಾಸಭೆ ಭಾನುವಾರ ಕುತ್ತಾರಿನ MYM ಸಭಾಂಗಣದಲ್ಲಿ ಅಧ್ಯಕ್ಷರಾದ ವಿಜಯಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸದಸ್ಯರಾದ ಸುಕೇಶ್ ಮಂಜನಾಡಿ ಸ್ವಾಗತಿಸಿದರು. ಮಹಾಸಭೆಯನ್ನು ಸಹಕಾರಿ ಅಧ್ಯಕ್ಷರು ವಿಜಯಗೌಡ, ಉಪಾಧ್ಯಕ್ಷರಾದ ಸುಂದರಗಟ್ಟಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ನಿರ್ದೇಶಕರು ಉದ್ಘಾಟಿಸಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಹಕಾರಿ ಅಧ್ಯಕ್ಷರಾದ ವಿಜಯಗೌಡ, ಸಂಘವು ಪ್ರಸ್ತುತ 4.82 ಕೋಟಿ ರೂಪಾಯಿ ವ್ಯವಹಾರ ನಡೆಸಿದ್ದು 7,37,460.83 ಲಾಭ ಗಳಿಸಿದೆ. ಸಂಘದ ಸದಸ್ಯರಿಗೆ 5% ಡಿವಿಡೆಂಟ್ ನೀಡಲಾಗುವುದು ಎಂದು ಘೋಷಿಸಿದರು. ನಾವು ಈ ಜನ್ಮಭೂಮಿ ಸ್ವಸಹಾಯ ಸಹಕಾರ ಸಂಘವನ್ನು ಪ್ರಾರಂಭಿಸಿ ಸುಮಾರು 16 ವರ್ಷಗಳಾಯಿತು. ಇದರ ಮೂಲ ಉದ್ದೇಶ ನಿಮಗೆ ಗೊತ್ತಿದ್ದದೆ, ಸ್ವಸಹಾಯ ಸಂಘಗಳಿಂದಾಗಿ ಮಾಡಿದಂಥ ಈ ಒಂದು ಸಹಕಾರ ಸಂಘ ಇದರ ಹೆಸರು ಜನ್ಮಭೂಮಿ ಅಂತ ನಾವು ಹೆಸರಿಟ್ಟಿದ್ದೇವೆ. ಜನನಿ ಜನ್ಮಭೂಮಿಶ್ಯ ಸ್ವರ್ಗಾದಪಿ ಗರಿಯಸಿ, ಈ ಒಂದು ವಾಕ್ಯವನ್ನು ನೀವು ಕೇಳಿರಬಹುದು. ರಾವಣರ ಯುದ್ಧ ರಾಮಾಯಣದಲ್ಲಿ ನಡೆದು ನಂತರ ರಾವಣನ ವಿರುದ್ಧ ರಾಮ ಸೇನೆಯು ಯುದ್ಧವನ್ನು ಗೆದ್ದ ನಂತರ ಲಕ್ಷ್ಮಣ ಅಣ್ಣನಿಗೆ ಹೇಳ್ತಾನೆ, ಅಯೋಧ್ಯೆ ತಮ್ಮ ಭರತನಿಗೆ ಇರಲಿ, ನಾವು ಇಲ್ಲಿ ರಾಜ್ಯಭಾರವನ್ನು ಮಾಡುವ ಅಂತ. ಆಗ ರಾಮ ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಯ ಸ್ವರ್ಗಾದಪಿ ಗರಿಯೇಸಿ ಅಂತ. ಎಷ್ಟೋ ಐಶ್ವರ್ಯಗಳಿರಲಿ, ಎಷ್ಟೋ ಬಂಗಾರವಿರಲಿ, ಎಷ್ಟೋ ಸವಲತ್ತುಗಳಿರಲಿ, ನಮ್ಮ ಜನ್ಮಭೂಮಿ ನಮಗೆ ಮುಖ್ಯವಾದದ್ದು ಅಂತ. ಆ ಒಂದು ಜನ್ಮಭೂಮಿ ಅಂತ ಹೆಸರಿಂದ ಕರೆಯಲ್ಪಟ್ಟ ನಮ್ಮ ಈ ಒಂದು ಸಹಕಾರ ಸಂಘವು ಬೆಳೆಯುತ್ತಾ ವರ್ಷ ಅಭಿವೃದ್ಧಿ ಹೊಂದುತ್ತಾ ಬಂದಿದೆ. ಸುಮಾರು 16 ವರ್ಷಗಳಲ್ಲಿ ನೀವು ಎನಿಸಿದಂತೆ ಬೇರೆ ಸಹಕಾರಿ ಸಂಘಗಳಂತೆ 50-60 ಕೋಟಿ ವ್ಯವಹಾರವನ್ನು ಮಾಡಬೇಕಿತ್ತು ಅಂತ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೆವು. ಆದರೆ ಇದರಲ್ಲಿ ಮುಖ್ಯವಾಗಿ ಏನಂದರೆ, ಸ್ವಸಹಾಯ ಸಂಘಗಳ ಸಹಕಾರ ಸಂಘವಾದದ್ದರಿಂದ ನಾವು ಸ್ವಸಹಾಯ ಸಂಘಗಳಿಗೆ ಪ್ರಾತಿನಿಧ್ಯತೆ ಪ್ರಾಮುಖ್ಯತೆ ಕೊಡುವುದರಿಂದ ನಮ್ಮ ಈ ಸಹಕಾರ ಸಂಘವು ಹಂತ ಹಂತವಾಗಿ ಮೆಲ್ಲನೆ ಅಭಿವೃದ್ಧಿ ಹೊಂದುತ್ತಾ ಇದೆ. ಸಣ್ಣದಾಗಿ ಬೆಳೀತಾ ಬರುವ ಒಂದು ಸಂಘ ಕೇವಲ ಹಣ ಮಾಡುವ ಉದ್ದೇಶ, ಬ್ಯಾಂಕ್ ಆರ್ಥಿಕವಾಗಿಯೇ ಬೆಳಿಬೇಕೆಂಬ ಉದ್ದೇಶದಿಂದ ಮಾಡಿದಂತಲ್ಲ. ಸ್ವಸಹಾಯ ಗುಂಪಿನಲ್ಲಿರುವ ಪ್ರತಿ ಸಂಘದ ಸದಸ್ಯರು ಇದರಿಂದ ಬೆಳೀಬೇಕೆಂಬ ಉದ್ದೇಶದಿಂದ ಮಾಡಿದಂಥ ಸಂಸ್ಥೆ. ನಮ್ಮ ಈ ವ್ಯವಹಾರದ ಚೌಕಟ್ಟಿನೊಳಗೆ ನಾವು ಇಷ್ಟನ್ನು ಪ್ರಗತಿಯನ್ನು ಸಾಧಿಸಿದ್ದೇವೆ ಎಂದು ಹೇಳುವುದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೌಮ್ಯ ವಿಕ್ರಮ್ ಶೆಟ್ಟಿ ಅವರು 2025-26ನೇ ಸಾಲಿನ ವರದಿ ವಾಚಿಸಿ ಲೆಕ್ಕಪತ್ರ ಮಂಡಿಸಿದರು. 5ನೇ ಸಾಲಿನ ಆರ್ಥಿಕ ತಕ್ತೆ ಲೆಕ್ಕ ಪರಿಶೋಧನಾ ವರದಿಗೆ ಸಿದ್ಧಪಡಿಸಿದ ಅನುಪಾಲನಾ ವರದಿಯನ್ನು ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯು ಸಭೆಯ ಮುಂದೆ ಮಂಡಿಸಿದರು. 2024-25ನೇ ಸಾಲಿನ ನಿವ್ವಳ ಲಾಭ 13,86,779 ರೂಪಾಯಿ 82 ಪೈಸೆ ವಿಲೇವಾರಿಯನ್ನು 25-26ರ ಕಾರ್ಯಯೋಜನೆಗಳನ್ನು 25-26ರ ಸಾಲಿನ ಲೆಕ್ಕ ಪರಿಶೋಧಕರ ಆಯ್ಕೆಯನ್ನು
ಸಹಕಾರಿಯ ಉಪಾಧ್ಯಕ್ಷರಾದ ಶ್ರೀ ಸುಂದರಗಟ್ಟಿಯವರು ಸಭೆಯಲ್ಲಿ ಮಂಡಿಸಿದರು. 2025ನೇ ಸಾಲಿನ SSLC ಹಾಗೂ PUC ಪರೀಕ್ಷೆಯಲ್ಲಿ 80ಕ್ಕಿಂತ ಹೆಚ್ಚು ಅಂಕ ಗಳಿಸಿದ 10 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. 2026ನೇ ಸಾಲಿನ SSLC ಹಾಗೂ PUC ಪರೀಕ್ಷೆಯಲ್ಲಿ 90%ಕ್ಕಿಂತ ಅಧಿಕ ಅಂಕ ಗಳಿಸಿದ ಸ್ವಸಹಾಯ ಸಂಘ ಸದಸ್ಯರ 5 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. 1ರಿಂದ 10ನೇ ತರಗತಿವರೆಗಿನ ಸ್ವಸಹಾಯ ಸದಸ್ಯರ 25 ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗಿದೆ. 2 ಅತ್ಯುತ್ತಮ ಸ್ವಸಹಾಯ ಸಂಘ ಪ್ರಶಸ್ತಿ ಮತ್ತು 15 ಉತ್ತಮ ಸ್ವಸಹಾಯ ಸಂಘಗಳಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ವಾರ್ಷಿಕ ಸಭೆಯಲ್ಲಿ 2021-26ವರೆಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದವರಿಗೆ ಜನ್ಮಭೂಮಿ ಅಭಿನಂದನೆ ನೀಡಿ ಗೌರವಿಸಲಾಯಿತು. ನೆನಪಿನ ಕಾಣಿಕೆಯ ಗೌರವದೊಂದಿಗೆ ಫಲಪುಷ್ಪಾದಿಗಳೊಂದಿಗೆ ಗೌರವದ ಅಭಿನಂದನೆ ಶ್ರೀ ವಿಜಯಗೌಡ ಶಿಬಿರಕೆರೆಯವರಿಗೆ ಹಾರ ಫಲಪುಷ್ಪಾದಿ ಕಾಣಿಕೆಯೊಂದಿಗೆ ನೆನಪಿನ ಕಾಣಿಕೆಯ ಗೌರವ ತಮಗೆ ವಂದನೆಗಳು. ಮುಂದಕ್ಕೆ ಜನ್ಮಭೂಮಿ ಸ್ವಸಹಾಯ ಸಂಘ. ಬನ್ನಿ. ಈ ವಾರ್ಷಿಕ ಮಹಾಸಭೆಗೆ ಸಹಕಾರಿಯ ನಿರ್ದೇಶಕರಾದ ಸೂರಜ್, ಜಗನ್ನಾಥ್ ಶೆಟ್ಟಿ, ಮಹೇಶ್ ಕೆ, ಚಂದುನಾಯ್ಕ, ವಿಶ್ವನಾಥ್, ಶೋಭಾ ಕಜೆ, ನಾಗವೇಣಿ ಶೆಟ್ಟಿ, ವೀಣಾ ಭಟ್, ಅಮಿತ್ ಶೆಟ್ಟಿ, ಸಹಕಾರಿ ಸಿಬ್ಬಂದಿಗಳು, ಪಿಗ್ಮಿ ಏಜೆಂಟರುಗಳು, ಸಹಕಾರಿ ಸದಸ್ಯರು ಹಾಜರಿದ್ದರು. ಹರೀಶ್ ಕೆ ವಂದಿಸಿದರು. ಸಹಕಾರಿಯ ಸದಸ್ಯರಾದ ಸುಕೇಶ್ ಮಂಜನಡೆ ಕಾರ್ಯಕ್ರಮ ನಿರೂಪಿಸಿದರು.